ಇನ್ನೊಂದು ಕಡೆ ಪಾರ್ಲಿಮೆಂಟ್ಗೆ ಮಕರ ದ್ವಾರ ಅಂತ ಬಂದಿದೆ. ಈ ಮಕರ ದ್ವಾರದಲ್ಲೂ ಕೂಡ ನೀರೋ ನೀರು. ಈ ಮಕರ ದ್ವಾರ ಇದೆಯಲ್ಲ, ಈ ಬಾಗಿಲ ಕಡೆಗೆ ಯಾರಾದರೂ ಜನ ಓಡಾಡಬೇಕು ಅಂತ ಹೇಳಿದ್ರೆ ಪೂರ್ತಿ ನೀರು ತುಂಬಿಕೊಂಡಿದೆ ಮಕರ ದ್ವಾರದ ಕಡೆಗೆ. ಹಾಗಾದರೆ ಎಂಥ ಒಂದು ಅವೈಜ್ಞಾನಿಕ ಪ್ಲ್ಯಾನ್ ಮಾಡಿರಬೇಡ ಹೇಳಿ. ಇಷ್ಟು ತರಾತುರಿ 20,000 ಕೋಟಿ ಅಂತೆ, ಆ ಥರ ಆ ಕಟ್ಟಡ ಅಂತೆ, ಇದು ಸೆಂಟ್ರಲ್ ವಿಸ್ತಾ ಅಂತೆ, ಅದ್ಭುತ ಅಂತೆ, ಯಾವುದೋ ಪಥಕ್ಕೆ ಎಷ್ಟೋ ಖರ್ಚು ಮಾಡಿಬಿಟ್ರಂತೆ, ಆ ಪಥ ಅಲ್ವಂತೆ, ಇನ್ಮೇಲೆ ಕರ್ತವ್ಯ ಪಥ ಅಂತೆ, ಎಲ್ಲ ಆಯ್ತಲ್ಲಪ್ಪ, ಆಯ್ತು ಸಂತೋಷ ಮಾಡಿ. ಇಲ್ಲಿ ನೋಡಿ, ಈಗ ಮಕರ ದ್ವಾರ ರಾಷ್ಟ್ರಪತಿಗಳು ಎಂಟ್ರಿ ಆಗ್ತಾರಲ್ಲ, ಪ್ರವೇಶ ಮಾಡುವಂಥ ಪಥ ಇರುತ್ತಲ್ಲ, ಆ ಪಥದಲ್ಲಿ ಅದನ್ನು ಮಕರ ದ್ವಾರ ಅಂತ ಕರೀತಾರೆ. ಜಲಾವೃತ ಆಗಿದೆ ಇಡೀ ಪಥ. ಇದು ಕಥೆ ಇವ್ರದ್ದು. ನೋಡಿ ಇದೆ, ನೋಡಿದ್ರೆ ಅಲ್ಲಿ ಕಾಣಿಸ್ತಿದೆ ನಿಮಗೆ ನೀರು. ಎಂಥ ಅದ್ಭುತ ಪ್ಲಾನ್ ಮಾಡಿದರೆ ಇಂಥ ಒಂದು ಕಾಮಗಾರಿ ಮಾಡಬಹುದು ಅಂತ ನಮ್ಮ ಪ್ರಶ್ನೆ. ಇದು ಸಂಸತ್ ಆವರಣದಲ್ಲೇ ಇದೆ ಮಕರ ದ್ವಾರ. ಪೂರ್ತಿ ನೀರು ನಿಂತ್ಕೊಂಡಿದೆ ಅಲ್ಲಿ. ಜನ ಓಡಾಡೋಕ್ಕೂ ಒದ್ದಾಡಬೇಕೀಗ. ಇದೆ ಜನಗಳಿಗಂತೂ ಜನ ಬಿಡಿ, ಪ್ರತಿ ಮಳೆಗಾಲ ಬಂದರೂ ಪ್ರವಾಹದಲ್ಲಿ ಮುಳುಗ್ತಾ ಇರ್ತಾರೆ, ಕೆಸರಲ್ಲಿ ಕೊಚ್ಕೊಂಡು ಹೋಗ್ತಾ ಇರ್ತಾರೆ, ಗುಡ್ಡ ಕುಸಿತಾ ಇರುತ್ತೆ, ಅದು ಓಕೆ, ಅದೊಂದು ಕಡೆ. ಇಲ್ಲಿ ನೋಡಿ ಇವ್ರು ಹೇಳ್ತಾರಲ್ಲ, 20,000 ಕೋಟಿ ಖರ್ಚು ಮಾಡಿದ್ವಿ, 16,000 ಕೋಟಿ ಖರ್ಚು ಮಾಡಿದ್ವಿ, ಅದು ಹಳೇದಾಗ್ಬಿಟ್ಟಿತ್ತು, ಅದು ಮೇಂಟೆನೆನ್ಸ್ಗೆ ಕಷ್ಟ ಆಗ್ಬಿಡ್ತಾ ಇತ್ತು, ಬಾಡಿಗೆ ಕಟ್ತಾ ಇದ್ವಿ, ಈ ಬಾಡಿಗೆ ಯಾರಿಗೂ ಹೋಗ್ತಾ ಇತ್ತು ಗೊತ್ತಾ, ಹೇಳಿದ್ರು ಕಥೆಗಳು. ಆ ಬಾಡಿಗೆನಲ್ಲೇ ಒಂದು ಪಾರ್ಲಿಮೆಂಟ್ ಕಟ್ಬಿಡ್ಬೋದು ನಾವು, ಹಾಗೆ ಹೀಗೆ ಎಲ್ಲ ಹೇಳಿದ್ರು. ಆಯ್ತಲ್ಲ, ಇಲ್ಲಿ ನೋಡಿ ಪಾರ್ಲಿಮೆಂಟ್ ಕತೆ. ರಾಷ್ಟ್ರಪತಿಗಳು ಎಂಟ್ರಿ ಆಗ್ತಕ್ಕಂಥ ಮಕರ ದ್ವಾರದಲ್ಲಿ ಈ ಥರ ನೀರು ನಿಂತ್ಕೊಂಡಿದೆ. ಇನ್ನೊಂದು ಕಡೆ ಸಂಸತ್ ಒಳಗಡೆನೇ ನೀರು ಸುರಿತಾ ಇದೆ, ಒಂದು ಬಕೆಟ್ ಇಟ್ಕೊಂಡು ಕೂತಿದ್ದಾರೆ ನಗೆಪಾಟಲು. ವಿಶ್ವದ ಮುಂದೆ ಇಂಥ ಘಟನೆಗಳು ನಗೆಪಾಟಲು ಆಗಲ್ವಾ? ಇವ್ರಿಗೊಂದು ಪಾರ್ಲಿಮೆಂಟ್ ನೆಟ್ಟಕ್ಕೆ ಕಟ್ಟಕ್ಕೆ ಬಂದಿಲ್ಲ ಅಂದರೆ ದೇಶ ಕಟ್ತಾರಾ? ಇವರು ದೇಶ ಕಟ್ತಾರೇನ್ರಿ? ಜನಗಳಿಗೆ ಇವರು ಹೆಲ್ಪ್ ಮಾಡ್ತಾರಾ? ಇವರಿರುವಂಥ ಪಾರ್ಲಿಮೆಂಟೇ ನೆಟ್ಟಕ್ಕೆ ಕಟ್ಕೊಂಡಿಲ್ಲ ಇವರು. ಚಳಿಗಾಲಕ್ಕೆ ಅಧಿವೇಶನ, ಮಳೆಗಾಲಕ್ಕೆ ಅಧಿವೇಶನ ಎಲ್ಲ ಮಾಡ್ತಾರಲ್ಲ, ಇವ್ರುಗಳು ನಿಂತ್ಕೊಂಡು ಮಾತಾಡುವಂತಹ ಈ ಪಾರ್ಲಿಮೆಂಟ್ಗೆ ಈ ಸ್ಥಿತಿ ಆದರೆ ದೇಶ ಜನಗಳ ಗತಿ ಏನು ಅಂತ ಒಂದು ಪ್ರಶ್ನೆ ಇಲ್ಲಿ ರೈಸ್ ಆಗುತ್ತೆ. ಮಕರ ದ್ವಾರದಲ್ಲಿ ಈ ಥರ ನೀರು ನಿಂತ್ಕೊಂಡಿದೆ. ಅಧಿವೇಶನ ನಡಿಬೇಕಾದ್ರೇ ಈ ಸಮಸ್ಯೆ ಇಲ್ಲಿ ಬಟಾಬಯಲಾಗಿದೆ. ವಿಶೇಷಗಳು: ತ್ರಿಕೋನಾಕಾರದ 4 ಅಂತಸ್ತಿನ ನೂತನ ಸಂಸತ್ ಭವನ. ಇದು ತುಂಬ ಸಾವಿರಾರು ಕೋಟಿ ಖರ್ಚು ಮಾಡಿ ಕಟ್ಟಿದಂಥ ಒಂದು ಕಟ್ಟಡ. ಇದು 64,500 ಚದರ ಮೀಟರ್ ವಿಸ್ತೀರ್ಣದಲ್ಲಿ ಪಾರ್ಲಿಮೆಂಟ್ ಇದೆ, ಪಾರ್ಲಿಮೆಂಟ್ ಭವನ ಇದೆ. ಆದರೆ ಇಂಥ ಪಾರ್ಲಿಮೆಂಟ್ ಭವನ ಇದೀಗ ನೀರು ಸೋರುವ ಮೂಲಕ ದೊಡ್ಡ ಸುದ್ದಿ ಆಗ್ತದೆ. 888 ಲೋಕಸಭಾ ಸದಸ್ಯರು, 384 ರಾಜ್ಯಸಭಾ ಸದಸ್ಯರಿಗೆ ಇಲ್ಲಿ ನಾವು ಚೆಕ್ ಮಾಡಿಕೊಂಡಾಗ ಟೋಟಲ್ಲಾಗಿ ರಾಜ್ಯಸಭೆ ಮತ್ತು ಲೋಕಸಭೆ ಸೇರಿದ್ರೆ ಹತ್ತತ್ರ 800 ಸದಸ್ಯರಾಗ್ತಾರಲ್ಲ, ಅವರೆಲ್ಲರಿಗೂ ಒಂದು ಅವಕಾಶ ಇಲ್ಲಿರುತ್ತೆ. ಅವರೆಲ್ಲರಿಗೂ ಒಂದು ಅವಕಾಶ ಇರುತ್ತೆ. ರಾಜ್ಯಸಭೆ ಮತ್ತು ಲೋಕಸಭೆ ಸೇರಿಸಿ ನಾನು ಮಾತಾಡ್ತಾ ಇದ್ದೀನಿ. ಹಾಗಾಗಿ ಇಂಥ ಸಂಸತ್ತಲ್ಲಿ ಯಾಕಪ್ಪ ಈ ಥರ ಆಯಿತು ಅಂತ ಈಗ ಒಂದು ಪ್ರಶ್ನೆ. ತಿಳಿಸ್ಕೊಳ್ಳೋಕೆ ಇದೀಗ ಪ್ರಭು ಇದ್ದಾರೆ. ಪ್ರಭು, ಏನಾಯಿತು ಪಾರ್ಲಿಮೆಂಟ್ ಭವನಕ್ಕೆ ಅಂತ? ನಿಜಕ್ಕೂ ರಮಾಕಾಂತ್, ನರೇಂದ್ರ ಮೋದಿ ನೇತೃತ್ವದ NDA ಸರ್ಕಾರ ಕಳೆದ 10 ವರ್ಷಗಳಿಂದ ಏನು ಆಡಳಿತ ಮಾಡಿದೆ, ಈಗ 3ನೇ ಬಾರಿಗೆ ಅಧಿಕಾರಕ್ಕೆ ಬಂದಿದೆ. 10 ವರ್ಷಗಳ ಕೆಲವೊಂದಿಷ್ಟು ಹಿಸ್ಟ್ರಿಗಳನ್ನು ನೋಡೋದಾದರೆ, ಅದರಲ್ಲೂ 10 ವರ್ಷಗಳಿಂದ ಇತ್ತೀಚೆಗೆ ನೋಡೋದಾದರೆ ಮಳೆಯಿಂದ ಆಗುವಂಥ ಅನಾಹುತಗಳು ಜಾಸ್ತಿ ಆಗಿದೆ ಅನ್ನೋದು ಕೂಡ ನಮಗೆ ಅಂಕಿ ಸಂಖ್ಯೆಗಳೇ ತೋರಿಸ್ತಾ ಇದ್ದಾವೆ. ವಿಮಾನ ನಿಲ್ದಾಣಗಳು ಸೋರ್ತಾ ಇದ್ದಾವೆ, ಹಲವು ಕಡೆಗಳಲ್ಲಿ ಸೇತುವೆಗಳು ಬಿರುಕುಬಿಟ್ಟಿದ್ದಾವೆ ಮತ್ತು ರಸ್ತೆ ಸಂಪರ್ಕಗಳು ಕೂಡ ಕಳಪೆ ಗುಣಮಟ್ಟದಾಗಿದೆ ಅನ್ನೋದು ಸಾಕ್ಷಿಗಳ ಮೂಲಕ ಇತ್ತೀಚೆಗೆ ನೋಡ್ತಾ ಇದ್ವಿ. ಬಟ್ ಇದೀಗ ಅಯೋಧ್ಯೆಯ ರಾಮ ಮಂದಿರ ಕೂಡ ಸೋರಿಕೆಯಾಗ್ತಾ ಇದೆ. ಅದರಲ್ಲೂ ಪ್ರವೇಶ ದ್ವಾರ ಮತ್ತು ಸಭಾಂಗಣ ಆಗಿರ್ಬೋದು ಮತ್ತು ಗರ್ಭಗುಡಿ ಭಾಗದಲ್ಲಿ ಅರ್ಚಕರು ಕೂರುವಂತಹ ಸ್ಥಳದಲ್ಲಿ ಅದು ಕೂಡ ಸಾಕಷ್ಟು ರೀತಿಯಾದಂಥ ವಿವಾದ ಕಾರಣ ಆಗಿತ್ತು. ಮತ್ತು ಗುಣಮಟ್ಟದ ಪ್ರಶ್ನೆಯನ್ನು ಕೂಡ ಪ್ರತಿಪಕ್ಷಗಳು ಮಾಡ್ತಾ ಇದ್ದು, ಸ್ವತಃ ಜನಸಾಮಾನ್ಯರು ಕೂಡ ಪ್ರಶ್ನೆ ಮಾಡ್ತಾ ಇದ್ರು. ಅದರ ಬೆನ್ನಲ್ಲೇ ಈಗ ಹೊಸ ಸಂಸತ್ ಕಟ್ಟಡ ಕೂಡ ಏನು ಸೋರ್ತಾ ಇದೆ. ಅಂದರೆ ಸೋರುತ್ತಿಹುದು ಮನೆಯ ಮಾಳಿಗೆ ಅನ್ನುವಂಥ ನಾವು ಏನು ವಾಕ್ಯವನ್ನು ಹೇಳ್ತೀವಿ, ಸೋರುತ್ತಿಹುದು ಹೊಸ ಸಂಸತ್ನ ಭವನ ಅನ್ನುವಂಥದ್ದನ್ನು ಟ್ಯಾಗ್ಲೈನ್ ಮಾಡಿ ಇದೀಗ ವಿಪಕ್ಷಗಳು ಕಿಡಿಕಾರ್ತಾ ಇದ್ದಾವೆ. ಅಂದರೆ ಈಗ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ 1 ವರ್ಷದ ಹಿಂದೆ ಇದನ್ನ ಉದ್ಘಾಟನೆ ಮಾಡುವಂಥ ಸಂದರ್ಭದಲ್ಲಿ ನೀವು ಹೇಳ್ತಾ ಇದ್ರಿ ವಿಶೇಷತೆಗಳ ಬಗ್ಗೆ. 1,200 ಕೋಟಿ ಖರ್ಚು ಮಾಡಿದ್ದಾರೆ, ಆ ದ್ವಾರ ಈ ದ್ವಾರ, ಅದರ ಜೊತೆಗೆ ಹೈ ಟೆಕ್ನಾಲಜಿ ಬಳಸಿದ್ದಾರೆ. ಎಂಥ ಸುಂಟರಗಾಳಿ ಬರಲಿ ಅಥವಾ ಸಿಡಿಲು ಗುಡುಗು ಮಿಂಚು ಬರಲಿ, ಭೂಕಂಪ ಆಗಲಿ, ಪ್ರಳಯ ಬಂದರೂ ಕೂಡ ಅಲಗಾಡೋದಿಲ್ಲ ಅನ್ನುವಂಥದ್ದು ಕೂಡ ಬಹಳ ಗಟ್ಟಿ ಧ್ವನಿಯಲ್ಲಿ ಬಿಜೆಪಿಯ ನಾಯಕರು ಅದನ್ನು ಸಂಸತ್ ಭವನದ ಒಂದು ಕಟ್ಟಡದ ವಿನ್ಯಾಸವನ್ನು ಹೇಳಿದ್ರು. ಅದನ್ನು ಎಲ್ಲರೂ ಕೂಡ ನಂಬಿದ್ರು. ಆದರೆ ಈಗ ಅಲ್ಲಿ ನೀಲಿ ಬಕೆಟ್ ಇಟ್ಟಿರೋದನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಏನು ಮಕರ ದ್ವಾರ ಇದೆ, ರಾಷ್ಟ್ರಪತಿಗಳು ಪ್ರವೇಶ ಮಾಡುವಂತಹ ಆ ಒಂದು ಪಥದಲ್ಲಿ ಈಗ ಮೇಲ್ಛಾವಣಿಯಿಂದ ನೀರು ಕುಸಿದು ನೀರು ಈಗ ಸೋರಿಕೆ ಆಗ್ತಾ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಐಷಾರಾಮಿ ಕೋಟಿ ಬೆಲೆ ಬಾಳುವಂಥ ಕಾರ್ನಲ್ಲಿ ಬರುವಂಥ ಕೇಂದ್ರ ಸಚಿವರು, ಪ್ರಧಾನಿಗಳು ಮತ್ತು ರಾಷ್ಟ್ರಪತಿಗಳು, ಸಂಸದರು ಈಗ ಒಳಗಡೆ ಛತ್ರಿ ಹಿಡ್ಕೊಂಡು ಬರಬೇಕಾದಂಥ ಒಂದು ದುಸ್ಥಿತಿ ಈಗ ನಿರ್ಮಾಣ ಆಗಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮತ್ತು ವಿಪಕ್ಷಗಳು ಕೂಡ ಇದೀಗ ಸದನದಲ್ಲಿ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅಂತ ಈಗಾಗಲೇ ಸ್ಪೀಕರ್ ಅವರಿಗೆ ಒಂದು ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ. ಮಾಣಿಕಂ ಠಾಕೂರ್ ಲೇವಡಿ ಮಾಡಿದ್ದಾರೆ. ಹೊರಗಡೆ ಅಂದರೆ
ಸದನದ ಹೊರಗಡೆ ಪೇಪರ್ ಲೀಕು, ಸದನದ ಒಳಗಡೆ ಈಗ ಸಂಸತ್ ಭವನ ಲೀಕ್ ಅನ್ನುವಂಥದ್ದನ್ನು ಲೇವಡಿ ಮಾಡಿ ಈಗ ಕೇಂದ್ರ ಸರ್ಕಾರದ ಕಾಲಿಳಿದರೆ. ಮತ್ತು ಅಖಿಲೇಶ್ ಯಾದವ್ ಹೇಳಿದ್ದಾರೆ, ಹಳೆ ಸಂಸತ್ ಕಟ್ಟಡವೇ ಬೆಟರ್ ಆಗಿತ್ತಲ್ವಾ, 150 ವರ್ಷಗಳ ಹಿಂದಿನ ಈ ಹಳೆಯ ಕಟ್ಟಡವೇ ಇಲ್ಲಿವರೆಗೂ ಸೋರಿಕೆಯಾಗಿಲ್ಲ, ಆದರೆ ಈಗ ಕೇಂದ್ರ ಸರ್ಕಾರ ನಿರ್ಮಾಣ ಮಾಡಿರುವಂಥ ಹೊಸ ನೂತನ ಸಂಸತ್ ಕಟ್ಟಡ ಸೋರಿಕೆ ಆಗ್ತಿರೋದು ನಿಜಕ್ಕೂ ಆ ಒಂದು ಗುಣಮಟ್ಟ ಮತ್ತು ಯಾವ ರೀತಿ ಇಲ್ಲಿ ಅವ್ಯವಹಾರ ಭ್ರಷ್ಟಾಚಾರ ನಡೆದಿದೆ ಅನ್ನೋದಕ್ಕೆ ಹಿಡಿದಂತಹ ಕೈಗನ್ನಡಿ ಮತ್ತು ಬಿಜೆಪಿಗರ ಮನಸ್ಥಿತಿಯನ್ನು ತೋರಿಸ್ತಾ ಇದೆ ಅನ್ನುವಂಥ ಒಂದು ಪೋಸ್ಟ್ ಅನ್ನು ಕೂಡ ಎಕ್ಸ್ ಖಾತೆಯಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ. ಮತ್ತು ಮೊಹಮ್ಮಾ ಮೊಹಿತ್ರ ಕೂಡ ಇದೇ ರೀತಿಯಾಗಿ ಟಿಎಂಸಿ ಸಂಸದೆ ಕಾಲೆಳೆದಿದ್ದಾರೆ. ರಮಾಕಾಂತ್, ನಾವು ಈ ಹಿಂದೆ ಕೂಡ ಗಮನಿಸಿದ್ವಿ ಯಾವ ರೀತಿಯಾಗಿ ದೇಶದ ಒಂದೊಂದೇ ಕಡೆಗಳಲ್ಲಿ, ಅದರಲ್ಲೂ ಕೇಂದ್ರ ಸರ್ಕಾರದ ಪ್ರಧಾನಿ ನರೇಂದ್ರ ಮೋದಿ ಅವರ ಕನಸಿನ ಕೂಸು ಮಹತ್ವಾಕಾಂಕ್ಷಿ ಯೋಜನೆಗಳು ಒಂದೊಂದೇ ಕಳಪೆ ಗುಣಮಟ್ಟದ್ದಾಗಿದೆ ಏನು ಸಾಕ್ಷಿ ಮೂಲಕ ಪುಷ್ಟೀಕರಿಸ್ತಾ ಇತ್ತು. ಆ ಸಾಲಿಗೆ ನೂತನ ಸಂಸತ್ ಕಟ್ಟಡ ಸೇರ್ಪಡೆಯಾಗಿದೆ. ಬಟ್ ದೇಶ ಅಷ್ಟೇ ಅಲ್ಲ, ಇಡೀ ವಿಶ್ವದ ಮಟ್ಟದಲ್ಲೇ ಈ ಕೆಲವೊಂದಿಷ್ಟು ವಿಡಿಯೋಗಳು ವೈರಲ್ ಆಗ್ತಾ ಇದ್ದು ಭಾರತದ, ಅದರಲ್ಲೂ ಈ ಒಂದು ಕೇಂದ್ರ ಸರ್ಕಾರದ ಇಮೇಜ್ಗೆ ಧಕ್ಕೆ ಆಗಿದಂತೂ ಸುಳ್ಳಲ್ಲ ಮತ್ತು ಭಾರಿ ಮುಜುಗರಕ್ಕೆ ಚರ್ಚೆಗೆ ಒಳಗಾಗ್ತಾ ಇದೆ ರಮಾಕಾಂತ್ ಇವೆಲ್ಲ ದೃಶ್ಯಗಳು. ಓಕೆ, ಥ್ಯಾಂಕ್ ಯು ಪ್ರಭು.